ಮಕ್ಕಳಲ್ಲಿ ಕಾಣ್ತಕ್ಕಂಥ ನೆನಪಿನ ಶಕ್ತಿಯ ಕೊರತೆ ಇರಬಹುದು. ಇತ್ತೀಚೆಗೆ ಟೀನೇಜ್ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. 13 ವಯಸ್ಸು ದಾಟಿದ ನಂತರ 13ರಲ್ಲಿ 13 ಅಂತ ಹೇಳ್ತೀವಿ. ಈ ಟೀನೇಜ್ ಅನ್ನೋದೇನಿದೆ, ಈ ವಯಸ್ಸು ದಾಟ್ತಾ ಮಕ್ಕಳಲ್ಲಿ ಕೆಲವಾರು ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀವಿ. ಪೋಷಕರಿಗೂ ಕೂಡ ಒಂದಷ್ಟು ಭಯ ಆಗುತ್ತೆ, ನನ್ನ ಮಗು ಯಾಕೋ ಇಷ್ಟು ಕೋಪ ಮಾಡ್ಕೊಳ್ಳುತ್ತೆ, ನಾವು ಹೇಳೋದು ಕೇಳಿಸ್ಕೊಳ್ಳೋದೇ ಇಲ್ಲ, ಓದಿನ ಕಡೆ ಆಸಕ್ತಿ ಇಲ್ಲ, ಸರಿಯಾಗಿ ಶಾಲೆಗೆ ಹೋಗೋ ಮನಸ್ಸಿಲ್ಲ, ಜೊತೆಗೆ ಆಗಾಗ ಹುಷಾರ್ ತಪ್ತಾ ಇದೆ, ಮಗು ಸರಿಯಾಗಿ ಊಟ ಮಾಡಲ್ಲ. ಈ ರೀತಿ ಸಮಸ್ಯೆಗಳಿಂದ ನಾನು ಹೇಗೆ ಆ ಮಗುನ ಹೊರಗೆ ತರೋದು ಅನ್ನೋ ಒಂದು ಆಲೋಚನೆ ಅಥವಾ ಚಿಂತೆಯಲ್ಲಿ ಇರ್ತಕ್ಕಂಥ ಪೋಷಕರನ್ನ ನಾವು ನೋಡ್ತಾ ಹೋಗ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಇದರಲ್ಲಿ ಒಂದು ಮೂಲ ಸಮಸ್ಯೆನ ನಾವು ನೋಡ್ಬೋದು. ಆ ಮಗು ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಇರುವಾಗ್ಲಿಂದನೂ ಈ ರೀತಿ ತೊಂದರೆಗಳಿದೆ, ಬೆಳೀತಾ ಬೆಳೀತಾ ಅದು ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇದೊಂದು ಬಾಲಗ್ರಹ ದೋಷವಾಗಿರುತ್ತೆ. ಅಂದ್ರೆ ತಾನು ಚಿಕ್ಕ ಮಗುವಾಗಿದ್ದಾಗ ಬಂದಿರ್ತಕ್ಕಂಥ ಬಾಲಗ್ರಹ ಸಮಸ್ಯೆಯನ್ನ ನಾವು ಸರಿಯಾದ ಚಿಕಿತ್ಸೆಗಳ ಮುಖಾಂತರ ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಚಿಕಿತ್ಸೆ ಅಂತ ಹೇಳಿದ್ರೆ ಯಂತ್ರ ಕಟ್ಟುವಂಥದ್ದಲ್ಲ, ಆಯುರ್ವೇದ ಪದ್ಧತಿಯಲ್ಲಿ ಇರ್ತಕ್ಕಂಥ ಔಷಧಿ ವಿಧಾನದಿಂದ ಆ ಮಗುವಿನ ಬಾಲಗ್ರಹ ದೋಷವನ್ನ ನೀವು ಸರಿಪಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಒಂದೊಂದು ಹಂತದಲ್ಲೂ ಮಗು ಬದಲಾವಣೆ ಆಗ್ತಾ ಹೋಗುತ್ತೆ. ಈ ಟೀನೇಜ್ ಅಂತ ಬಂದಾಗ ಆ ದೋಷ ಅತಿ ಹೆಚ್ಚಾಗಿ ಮಾನಸಿಕವಾಗಿ ಒಂದು ಸಮಸ್ಯೆಯನ್ನ ಮಾಡ್ತಾ ಹೋಗುತ್ತೆ. ಆರೋಗ್ಯವೂ ಕೆಡ್ತಾ ಹೋಗುತ್ತೆ, ಮನಸ್ಸು ಕೆಡ್ತಾ ಹೋಗುತ್ತೆ. ಕೋಪ, ಹಠ, ಉದ್ವೇಗ, ಮರುವಿನ ಸಮಸ್ಯೆ, ಕೆಟ್ಟ ಚಟಗಳು, ಕೆಟ್ಟ ಸ್ನೇಹಿತರ ಸಹವಾಸಗಳು, ಈ ರೀತಿ ಕೆಟ್ಟ ಹಾದಿ ಹಿಡಿಲಿಕ್ಕೂ ಕೂಡ ಕಾರಣವಾಗತ್ತೆ. ಇದನ್ನೂ ಕೂಡ ನೀವೇನಾದ್ರೂ ನಮ್ಮ ಹಣೆ ಬರ ಸರಿ ಇಲ್ಲ, ನನ್ ಮಗು ಕೆಟ್ಟ ಸಹವಾಸ ಮಾಡಿ ಹಿಂಗಾಳಾಗಿದೆ ಅಂತ ನೀವೇನಾದ್ರೂ ನಂಬ್ಕೊಂಡು ಕೂತ್ಕೊಂಡ್ರಿ ಅಂದ್ರೆ ಮುಂದೆ ಆ ಮಗುವಿನ ವೈವಾಹಿಕ ಜೀವನ ಕೂಡ ಹಾಳಾಗ್ತದೆ. ಮದುವೆ ಆದ ನಂತರ ಆ ಒಂದು ಹೊಸ ಸಂಬಂಧವನ್ನ, ಹೊಸದಾಗಿ ಬಂದಿರತಕ್ಕಂಥ ಬಾಂಧವ್ಯವನ್ನ ಅರ್ಥ ಮಾಡ್ಕೊಳ್ಳದೆ, ಹೊಂದಾಣಿಕೆ ಮಾಡದೆ ಡಿವೋರ್ಸ್ ಅನ್ನೋದು ಕೂಡ ಅತಿ ಹೆಚ್ಚಾಗಿ ತಲೆದೂರ್ತಾ ಹೋಗುತ್ತೆ. ಹಾಗಾಗಿ ಮಕ್ಕಳಲ್ಲಿ ಬರ್ತಕ್ಕಂಥ ಬಾಲಗ್ರಹ ದೋಷ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈಗ್ಲಾದ್ರೂ ಒಂದು ಟೀನೇಜ್ ಅನ್ನೋ ವಯಸ್ಸಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳನ್ನು ಕೂಡ ಆಯುರ್ವೇದ ಚಿಕಿತ್ಸೆಯ ಮುಖಾಂತರ ನೀವು ಆ ಮಗುವನ್ನ ಕಾಪಾಡಿಕೊಳ್ಬಹುದಾಗಿದೆ. ಯಾವುದೇ ದುಶ್ಚಟಗಳಿಗೆ ಬಲಿಯಾಗಿರುವಂತ ಮಗು ಇರಬಹುದು, ಅಥವಾ ಹಠ, ಕೋಪ, ಉದ್ವೇಗದಿಂದ ಇರ್ತಕ್ಕಂಥ ಮಗು ಇರಬಹುದು, ಆಗಾಗ ಕಾಯಿಲೆ ಬೀಳ್ತಕ್ಕಂಥ ಮಗು ಯಾವುದೇ ವಯಸ್ಸಲ್ಲಿದ್ರೂ ಕೂಡ ಚಿಕಿತ್ಸೆಯನ್ನ ಪಡೆದು ಆ ಮಗುವಿನ ಭವಿಷ್ಯವನ್ನ ನೀವು ಉತ್ತಮವಾಗಿ ಮಾಡಬಹುದಾಗಿದೆ. ಈ ರೀತಿ ಚಿಕಿತ್ಸೆ ಸಿಗುವಂತ ಸ್ಥಳ ಯೋಗವನ ಬೆಟ್ಟ. ತಮ್ಮ ಯಾವುದೇ ಮನೆಯಲ್ಲಿ ಯಾವುದೇ ಸಮಸ್ಯೆಗಳನ್ನ ಹೊಂದಿರತಕ್ಕಂಥ ಮಕ್ಕಳಿಗೆ ಇಂಥ ಒಂದು ಚಿಕಿತ್ಸೆ ಉಪಯೋಗವಾಗತ್ತೆ. ನಮಸ್ಕಾರ.